ಹೇಳೋದಕ್ಕೆ ಇಲ್ಲಿ ತನಕ ಯಾಕೆ ಸರ್ ಬರಕ್ ಹೋದ್ರಿ? ಕನಕ, ನಿನಗೆ ನಮ್ಮ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅನ್ನೋ ದೊಡ್ಡ ಕನಸಿದೆ. ಆ ಕನಸು ನನಸಾಗ್ಬೇಕು ಅಂದ್ರೆ ನಿನ್ನ ವೆಲ್ವಿಷರ್ ಆಗಿ ನಮಗ್ ಗೊತ್ತಿರೋ ಕೆಲವೊಂದು ಗೈಡೆನ್ಸ್ನ ನಾವು ಕೊಡ್ಬೇಕಲ್ವಾ, ಅದಕ್ಕೆ ಬಂದೆ. ಸರ್, ನನ್ ಬಗ್ಗೆ ನೀವು ಇಷ್ಟೊಂದು ಪ್ರೀತಿ ಇಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅದೆಲ್ಲ ಏನು ಬೇಡ. ನಿನ್ ಪ್ರಿಲಿಮಿನರಿ ಎಕ್ಸಾಮ್ಗೆ ಹೇಗ್ ಪ್ರಿಪೇರ್ ಆಗ್ಬೇಕು ಅನ್ನೋ ಬಗ್ಗೆ ಒಂದು ಒಳ್ಳೆ ಬುಕ್ ಬಂದಿದೆಯಮ್ಮ. ಆ ಬುಕ್ ತಂದು ಕೊಡ್ತೀನಿ, ಅದನ್ನ ಈಗಲಿಂದನೇ ಓದೋದಕ್ಕೆ ಶುರು ಮಾಡು. ಆಫ್ಟರ್ ಡಿಗ್ರಿ ಇದ್ರ ಬಗ್ಗೆ ಒಂದು ಟ್ರೈನಿಂಗ್ ಇರುತ್ತೆ, ಅದ್ರ ಬಗ್ಗೆ ನಿನಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ನಮ್ಮ ಕನಕ ಇಷ್ಟು ಖುಷಿ ಪಡ್ತಾವಳೆ? ಆ ಸಾವುಕಾರನೇ ನಿಮ್ಮಪ್ಪ ಅನ್ನೋದನ್ನ ಈ ಮನುಷ್ಯ ಏನಾದ್ರೂ ಹೇಳ್ಬಿಟ್ಟ? ಕನಕ, ಆಮೇಲೆ ಸರ್, ಒಂದ್ ನಿಮಿಷ. ನೀವ್ ಇನ್ನೇನೇ ಹೇಳೋದಕ್ ಮುಂಚೆ ನಾನ್ ಕೇಳೋ ಒಂದ್ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಏನಮ್ಮ, ಪೊಲೀಸ್ಗೆ ಕ್ವಶನ್? ಸರ್, ನ್ಯಾಯ ಕೊಡ್ಸೋರ್ನ ತರ ನಾವ್ ನ್ಯಾಯ ಕೇಳ್ಬೇಕು. ನ್ಯಾಯನಾ? ನಾನು ಅವತ್ತು ನಿಮ್ಗೊಂದು ಹಿಟ್ ಅಂಡ್ ರನ್ ಕೇಸ್ ಆಗಿದೆ ಅಂತ ಒಂದ್ ಕಾರ್ ನಂಬರ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಸರ್? ಅದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ, ಅದು ನಾನ್ ನೋಡ್ಕೋತೀನಿ. ನೋಡು, ನೀನೀಗ ಡಿಗ್ರಿಲಿ ಮೋರ್ ದೆನ್ 60% ತೆಗಿಬೇಕು. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಅದನ್ನ ನಾನು ಮಾಡ್ತೀನಿ ಸರ್, ಆದ್ರೆ ಅವ್ರನ್ನ ಗೊತ್ತೋದ್ ಕಾರ್ ಯಾವ್ದು ಅಂತ ಗೊತ್ತಾಯ್ತಾ? ನೋಡು ಕನಕ, ಮಾಹಿತಿ ಕೊಡೋ ಕೆಲಸ ನೀನ್ ಮಾಡಿದ್ದೀಯ. ಇನ್ ಮುಂದಿನ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ದು, ಅದನ್ನು ಫಾಲೋ ಮಾಡ್ತಾ ಕೂತ್ಕೊಂಡ್ರೆ ನಿನ್ ಗುರಿ ಮುಟ್ಟೋದು ಕಷ್ಟ ಆಗ್ಬಿಡುತ್ತಮ್ಮ. ಸೊ ನಿನ್ ಗಮನ ಆ ಕಡೆ ಇರ್ಲಿ. ಹೀಗೆ ಹೋಗ್ತಾ ಇದ್ನಲ್ಲ, ನಿನ್ಗೆ ಈ ವಿಷಯ ಹೇಳೋಗೋಣ ಅಂತ ಬಂದೆ. ಬರ್ತೀನಮ್ಮ. ಕನಕ, ಬಸಿ ಬಾಯ್ಲಿ. ಏನ್ ರಾಜಣ್ಣ? ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ದು? ಓ, ಅವ್ರಾ? ಸುಮ್ನೆ ಬಂದಿದ್ರು. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಲೇ ಕನಕ, ನಿಮ್ಮ ಅಪ್ಪನ ಬಸ್ಸು ಗಡ್ಗಡ ಗಡ್ಗಡ ಅಂತ ಸದ್ದು ಮಾಡ್ತಾ ಇತ್ತು. ಪೊಲೀಸ್ ಅವ್ರ ಬೈಕು ಗುಡ್ಗುಡು ಗುಡ್ಗುಡು ಅಂತ ಬಂತು. ಅದಕ್ಕೆ ನಿಮ್ಮ ಅಪ್ಪನ ಎದೆ ಡೌಡವ ಡೌಡವ ಅಂತ ಹೊಡ್ಕತಾ ಇದೆ. ಕನಕ, ಸುಮ್ನೆ ಪೊಲೀಸ್ನವ್ರು ಯಾಕೆ ನಮ್ಮ ಮನೆ ತಕ್ಕ ಬರ್ಬೇಕು? ಅವ್ರಿಗೇನ್ ಕೆಲಸ ಐತೆ ಇಲ್ಲಿ? ಇಲ್ಲ ರಾಜಣ್ಣ, ನಾನು IPS ಆಗ್ಬೇಕು ಅಂತಿದ್ದೀನಲ್ಲ, ಅದ್ ಯಾವ್ದೋ ಎಕ್ಸಾಮ್ ತಗೊಳ್ಳೋದಕ್ಕೆ ಕೋಚಿಂಗ್ ತಗೊಳ್ಳೋ ಬಗ್ಗೆ ಹೇಳಕ್ ಬಂದಿದ್ರು. ಅದನ್ನ ಹೇಳಕ್ ನಿನ್ಗೆ ಆಚೆಗೆ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಅದೊಂದೇ ವಿಷಯ ಅಲ್ಲ ರಾಜಣ್ಣ, ಅದ್ರ ಜೊತೆಗೆ ಇನ್ನೊಂದು ವಿಷಯ ಇತ್ತು. ಇನ್ನೊಂದು ವಿಷಯನಾ? ಏನು ವಿಷಯ ಇತ್ತು? ಬೇಗ ಹೇಳು. ಅದೇನಿಲ್ಲ ಅಪ್ಪ, ಮೊನ್ನೆ ನಾನು ರೋಡಲ್ಲಿ ಹೋಗ್ತಿರುವಾಗ ಯಾರೋ ಒಬ್ರಿಗೆ ಆಕ್ಸಿಡೆಂಟ್ ಆಯ್ತು. ನಾನು ಅದನ್ನ ನೋಡ್ದೆ. ಅದಕ್ಕೆ ಆ ಕಾರಿನ ನಂಬರ್ ನೋಟ್ ಮಾಡ್ಕೊಂಡು ಇನ್ಸ್ಪೆಕ್ಟರ್ ಕೊಟ್ಟಿದ್ದೆ. ಅದಕ್ಕೆ ಆ ವಿಷಯನೂ ಮಾತಾಡೋದಿತ್ತು. ಏನು ಆಕ್ಸಿಡೆಂಟಾ? ಅದ್ರ ಬಗ್ಗೆ ನೀ ಕಂಪ್ಲೇಂಟ್ ಕೊಟ್ಟಿದ್ಯಾ? ಹೌದು ಅಪ್ಪ. ಮತ್ತೆ ಈ ವಿಷಯ ನಂಗೆ ಗೊತ್ತೇ ಇಲ್ಲ. ಅಲ್ಲವಾ, ಮನೆ ಆಚೆಗೋಗಿ ಇಂಥದ್ದೇನಾದ್ರೂ ಮಾಡ್ಕೊಬತ್ತೀಯಲ್ಲ, ಹಿಂಗಾಗೈತೆ ಇಂಥದ್ ನಡ್ದೈತೆ ಅಂತ ಮನೇಲಿ ಯಾಕೆ ಕುಟೇನಾದ್ರೂ ಹೇಳಿದ್ಯಾ? ಹೊರಗಡೆ ಏನ್ ಮಾಡಿದ್ರು ಮೊದ್ಲು ಬಂದ್ ನಂತಾವ್ ಹೇಳ್ತಿದ್ದೋಳು, ಈಗ ನಂತಾವನ್ನೇ ಮುಚ್ಚಿಕೊಂಗಾಗ್ಬಿಟ್ಟ? ಅದು ಹಾಗಲ್ಲ ರಾಜಣ್ಣ. ಮುಚ್ಚು ಬಾಯ್. ನೀನೇನೋ ದೊಡ್ಡ ಸ್ಕೇಲಿ ನಾ ಪೊಲೀಸರು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಬೀಗ್ತಾ ಇರ್ಬೋದು. ಅದು ಸಣ್ಣ ಪುಟ್ಟ ಇಷ್ಟಕ್ಕೆಲ್ಲ ಇನ್ಸ್ಪೆಕ್ಟರ್ ಮನೆ ಬಾಗಿಲು ತಕ್ಕ ಬಂದು ನಿನ್ ಕುಟ ಆಚೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ನೋಡಿ ಜನ ಏನ್ ಅನ್ಕೊಳಕಿಲ್ಲ. ಈ ಮನೆಯವರೇನೋ ತಪ್ಪು ಮಾಡವ್ರೆ, ಅದಕ್ಕೆ ಆ ವಯ್ಯ ಪದೇ ಪದೇ ಈ ಮನೆ ತಕ್ಕ ಬರ್ತಾವನೆ ಅಂತ ನೋಡಿದವ್ರು ಅನ್ಕೊಳಕಿಲ್ವಾ? ಇಲ್ಲ ಅಪ್ಪ, ನಾನು ಪೊಲೀಸ್ ಆಫೀಸರ್ ಆಗೋ ಬಗ್ಗೆ ಎಲ್ರಿಗೂ ಗೊತ್ತಿದೆಯಲ್ಲ, ಅವ್ರು ಏನೂ ಅಂದ್ಕೊಳಲ್ಲ. ಸುಮ್ಮನೆ ನೀನ್ಯಾಕೆ ಟೆನ್ಷನ್ ತಗೋತಿದ್ಯಾ? ನಾನು ಯಾಕೆ ಟೆನ್ಷನ್ ತಗೊಳ್ಳಿ? ಎಲ್ಲಾನು ನಂತ ಮುಚ್ಚಿಕ್ಕಿ ನೀನೇ ವ್ಯವಹಾರ ಮಾಡೋಂಗಾಗ್ಬಿಟ್ಟಲ್ಲ, ಬಿಡು. ಇಲ್ಲ ಅಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವು ವಿಷಯಗಳನ್ನ ಬಹಿರಂಗ ಮಾಡಬಾರ್ದು ಅಂತಿರತ್ತೆ. ಗುಟ್ಟನ್ನ ಕಾಪಾಡ್ಕೊಳ್ಳೋದೇ ಡಿಪಾರ್ಟ್ಮೆಂಟ್ ನ ಸ್ಟ್ರೆಂತ್ ಅಲ್ವಾ? ಹಾಗೇನಾದ್ರೂ ನಾವು ಗುಟ್ಟನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅಪರಾಧಿಗಳನ್ನ ಹಿಡಿಯೋದು ಕಷ್ಟ ಆಗ್ಬಿಡತ್ತೆ. ನಾಳೆ ನಾನು ಆಫೀಸರ್ ಆಗೋಳಲ್ವಾ, ನಾನು ಅದನ್ನೆಲ್ಲ ಈಗಿಂದಾನೇ ಕಾಪಾಡ್ಬೇಕಲ್ವಾ? ಅದಕ್ಕೆ
ನಾನು ಇದನ್ನ ನಿನ್ನಿಂದ ಮುಚ್ಚಿಟ್ಟಿತ್ತು. ನೋಡು ರಾಜಣ್ಣ, ತಪ್ಪೆಲ್ಲ ನಿಂದೆಯ. ಈಗ ಕಾಕಿ ಹಾಕೊಂಡಿರೋರ್ದು, ಮುಂದಕ್ಕೆ ಹಾಕೋಣವ್ರದು ಎಲ್ಲಾರ್ದು ಇದೇ ಬುದ್ಧಿನಿಯ. ನೀನು ಕನಕನ್ನ ಪೊಲೀಸ್ ಮಾಡ್ದೋ ಆಗ ಇದಕ್ಕಿಂತ ದೊಡ್ಡ ದೊಡ್ಡ ತೊಂದರೆನೆಲ್ಲ ಎದುರಿಸ್ಬೇಕಾಯ್ತದೆ. ನೋಡು ರಾಜಣ್ಣ, ನೀನು ಕನಕನ್ನ ಪೊಲೀಸ್ ಮಾಡ್ಬೇಕು ಅನ್ನೋ ಆಸೆನ ಇಲ್ಲಿಗೆ ಬಿಟ್ಬಿಡು. ಯಾಕಜ್ಜಿ, ಯಾಕೆ ಬಿಟ್ಬಿಡ್ಬೇಕು? ಅಲ್ಲ, ಮೊನ್ನೆ ತಾನೆ ನಮ್ ಕನಕಾದ್ ಯಾವ್ದೋ ಅಜ್ಜಿಗೆ ಗಂಟು ಹುಡುಕೊಟ್ಲು ಅಂತ ಅವಳನ್ನ ನೀವೆಲ್ರೂ ಸೇರ್ಕೊಂಡು ಬಾಯಿ ತುಂಬಾ ಹೊಗಳಿದ್ರಿ. ಈಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ, ನೀವ್ ಹೆದರ್ಕೊಳ್ಳೋ ಹಾಗೆ ನಮ್ ಕನಕ ಯಾವ್ದು ಮಾಡಬಾರ ತಪ್ಪನ್ ಮಾಡಲ್ಲ. ಸುಮ್ನೆ ಅವಳನ್ನ ಬೈದು ಪಾಪ ಅವಳ ಆಸೆಗೆ ತಣ್ಣೀರ್ ಹೆಚ್ಚಬೇಡಿ. ಮಾವಯ್ಯನ ಆಸೆ, ಕನಕನ ಆಸೆ ಎರಡೂ ಒಂದೇ. ನಮ್ ಕನಕ IPS ಆಗ್ಬೇಕು ಅನ್ನೋದು ಅದಾಗ್ಲೇಬೇಕು. ಆಮೇಲೆ ತಡಿ ಲಕ್ಷ್ಮವ್ವ, ನೋಡ್ಕನ್ಕೋ, ಇಲ್ಲಿ ತನಕ ಆಗಿದ್ದಿನ ಬಿಟ್ಬಿಡು. ಇನ್ ಮುಂದೆ ಆ ಇನ್ಸ್ಪೆಕ್ಟರ್ಗೂ ನಿನ್ಗೂ ಯಾವ ವ್ಯವಹಾರನೂ ಇಡ್ಕೂಡ್ದು. ಅಲ್ಲ ರಾಜಣ್ಣ, ಬೇಡ. ಮನೆ ಯಜಮಾನ ನಾನು ಹೇಳ್ದಂಗೆ ಎಲ್ಲ ಕೇಳ್ಬೇಕು. ಯಾವನೋ ರಸ್ತೆಯಲ್ಲಿ ನೆಗೆದ್ ಬಿದ್ರೆ ನಮಗೇನಾಗ್ಬೇಕು? ಆದ್ರೂ ಸಾಬ್ರಿ ನಿನಗೆ ಹಾಕ್ಬೇಕು. ನೇನಿದ್ರು ನೀನು ಕಾಲೇಜ್ಗೆ ಹೋಗ್ಬೇಕು, ನೇರವಾಗಿ ಮನೆಗೆ ಬರ್ಬೇಕು, ಅಷ್ಟೇ ನಿನ್ ಕೆಲ್ಸ. ಊರ್ದನ ಕಾದು ದೊಡ್ಡ ಬೋರೆಗೌಡ್ತಿ ಅನ್ಸ್ಕೋಬೇಕಾಗಿಲ್ಲ ನೀನು. ಗೊತ್ತಾಯ್ತಾ? ಗೊತ್ತಾಯ್ತು ತಾನೇ? ಗೊತ್ತಾಯ್ತಪ್ಪ, ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ಸುತ್ತೋ ಭೂಮಿ ಥರ ಬಿತ್ತೋ ಭೂಮಿ ಥರ ಕನಕ ಕನಕ, ಹೆತ್ತ ತಾಯಿ ಥರ ತುತ್ತ ನೀಡುವಳು ಕನಕ ಕನಕ. ಪ್ರಿಯಮ್ಮ, ಪ್ರಿಯಮ್ಮ, ಪ್ರಿಯಮ್ಮ. ರತ್ನ, ಬಾಯ್ಲಿ. ಕಾಫಿ ನನಗೆ ಕೊಡು, ನಾನು ಕೊಡ್ತೀನಿ. ಏನ್ ರತ್ನ? ಅನಾಥರಾಗಿದ್ ನಮ್ಮನ್ನ ಕರ್ಕೊಂಡ್ ಬಂದು ಪ್ರೀತಿಯಿಂದ ಬೆಳೆಸಿದಿರಿ. ನಾವ್ ಏನ್ ಕೇಳ್ದೆ ಇದ್ರು ಏನ್ ಬೇಕು ಅಂತ ತಿಳ್ಕೊಂಡು ನಮ್ಮನ್ನ ಮಕ್ಳು ತರ ನೋಡ್ಕೊಂಡಿದ್ದೀರಿ. ನಾವ್ ಈ ಮನೆ ಕೆಲ್ಸದವ್ರು ಅನ್ನೋ ಭಾವನೆನೇ ಬರ್ದೇ ಇರಂಗೆ ನೋಡ್ಕೊಂಡಿದ್ದೀರಾ. ನಾನೊಂದ್ ಮಾತು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳಲ್ಲ ತಾನೆ? ಏನೇ ರತ್ನ ನೀನು? ನೀವುಗಳು ಈ ಮನೆಗೆ ಬಂದಾಗಿಂದ ಯಾವತ್ತೂ ನಾನು ತಪ್ಪು ತಿಳ್ಕೊಳ್ಳೋ ಥರ ಕೆಲಸನೂ ಮಾಡಿಲ್ಲ, ಮಾತು ಆಡಿಲ್ಲ. ಅದೇನ್ ಹೇಳ್ಬೇಕು ಅಂತಿದೆಯೋ ನೇರವಾಗಿ ಹೇಳು. ಅಮ್ಮ, ಪ್ರಿಯಮ್ಮಂಗೆ ನೀವು ತಾಯಿ ತಾನೆ? ರತ್ನ, ಯಾಕಿಂಥ ಪ್ರಶ್ನೆ ಕೇಳ್ತಾ ಇದೀಯಾ? ಹಾಗಲ್ಲ ಅಮ್ಮ, ತಾಯಿಯಾದವರು ಮಗಳು ಎಷ್ಟೊತ್ತಿಗೆ ಬರ್ತಾಳೆ, ಅಲ್ಲಿ ಗಂಟ ಅವಳು ಎಲ್ಲಿಗೆ ಹೋಗಿದ್ಲು, ಏನ್ ಮಾಡ್ತಿದ್ಲು, ಮಗಳು ಒಯ್ತಾ ಇರೋ ದಾರಿ ಸರಿಯಾಗೈತಾ ಇಲ್ವಾ ಅಂತ ತಿಳ್ಕೊಬೇಕಾಗಿದ್ದು ಎತ್ತೋರ್ ಕರ್ತವ್ಯ ಅಲ್ವಮ್ಮ. ಅಮ್ಮ, ನಿಮಗ್ ಗೊತ್ತಿಲ್ಲ ಅಂತ ಕಾಣ್ತದೆ. ಪ್ರಿಯಮ್ಮ ಇತ್ತೀಚೆಗೆ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ, ಯಾವ ಸ್ಥಿತಿಲಿ ಬರ್ತಾರೆ ಅಂತ ನೀವು ಗಮನಿಸಿಲ್ಲ. ಆದ್ರೆ ದಿನೇ ದಿನೇ ಅವ್ರು ಬರ್ತಾ ಇರೋ ರೀತಿ, ನಡ್ಕತಾ ಇರೋ ರೀತಿ ನೋಡಿದ್ರೆ ನಮ್ಗೆ ಮುಜುಗರ ಆಯ್ತದೆ ಕಣಮ್ಮ. ನೀವ್ ಈಗ್ಲೇ ಅವ್ರನ್ನ ಕರೆದು ವಿಚಾರಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ಸಹನೆ ಕಷ್ಟ ಆಗೋಯ್ತದೆ ಕಣಮ್ಮ. ಯಾವುದಕ್ಕೂ ಈ ವಿಷಯನ ಯಜಮಾನ್ರಿಗೆ ತಿಳಿಸಿ ಪ್ರಿಯಮ್ಮಂಗೆ ಬುದ್ಧಿ ಹೇಳ್ಸಿ. ರಾತ್ರಿ ಹೊತ್ತು ಕುಡ್ಕೊಂಡು ಎಷ್ಟೆಷ್ಟೋ ಹೊತ್ತಿಗೆ ಮನೆಗೆ ಬರ್ತಾರೆ ಕಣವ. ಅವ್ರ ಕೈಲಿ ನಿಂತ್ಕೊಳ್ಳಕ್ ಕೂಡ ಆಯ್ತಿರಕ್ಕಿಲ್ಲ.
ಅಮ್ಮವ್ರೆ, ಪ್ರಿಯಮ್ಮಂಗೆ ಹಿಂಗೆ ಆಗ್ಬಿಟ್ರೆ ರತ್ನ, ನನ್ಗಿದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯೇನೆ? ಬೆಳೆದ ಹೆಣ್ಮಗಳು ಮನೇಲಿರುವಾಗ ಅವಳು ರಾತ್ರಿ ಬಂದು ಮನೆ ಸೇರೋವರೆಗೂ ಯಾವ ತಾಯಿಗೂ ನಿದ್ದೆ ಬರಲ್ಲ ಕಣೆ. ರತ್ನ, ಪ್ರತಿದಿನ ಅವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ ನನಗೆ ಗೊತ್ತು. ಅವಳು ಹೇಗೆ ಬರ್ತಾಳೆ ಅನ್ನೋದು ನನಗೆ ಗೊತ್ತು. ಆದ್ರೆ ಅಷ್ಟೊತ್ತಿಗೆ ನಾನು ಯಾಕೆ ಎದ್ದು ಬರಲ್ಲ ನಿನಗೆ ಗೊತ್ತಾ? ಮೋಹನ್ಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ. ಹಾರ್ಟ್ ಆಪರೇಷನ್ ಆಗಿರೋ ಮೋಹನ್ಗೆ ಇವಳ ವಿಷಯ ತಿಳಿದು ಮತ್ತೆ ಆಘಾತ ಆಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಇನ್ನೂ ಮುಖ್ಯವಾಗಿ ಇವಳು ಹೀಗೆ ಮಾಡ್ತಾಳೆ ಅಂತ ನಾವು ಇವಳನ್ನ ದಂಡಿಸಿದ್ರೆ ಅಲ್ಲಿ ನನ್ನ ಹೆತ್ ಮಗಳಿಗೆ ಇನ್ಯಾರು ದಂಡಿಸಬಾರ್ದು, ಅವಳಿಗೆ ಹಿಂಸೆ ಆಗಬಾರ್ದು ಅಂತ ಕಡೆ. ರತ್ನ, ರತ್ನ ನೋಡು, ಯಜಮಾನ್ರಿಗೆ ಈ ವಿಷಯ ಏನು ಹೇಳಬೇಡ. ಟೈಮ್ ನೋಡಿ ನಾನೇ ಪ್ರಿಯಾ ಜೊತೆ ಮಾತಾಡ್ತೀನಿ. ಈಗ ಅವಳಿಗೆ ಕಾಫಿ ಕೊಟ್ಬಿಟ್ಟು ಬರ್ತೀನಿ. ಟೈಮ್ ಆಯ್ತು, ಹೇಳಮ್ಮ. ಏನ್ ಮಾಮ್? ಪ್ರಿಯಾ, ಕಾಫಿ. ಮಾಮ್, ಇನ್ನೊಬ್ರು ರೂಮ್ ಒಳಗಡೆ ಬರ್ಬೇಕಾದ್ರೆ ನಾಕ್ ಮಾಡ್ಕೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಸರಿ, ನಿನಗೆ ಸೆನ್ಸ್ ಇಲ್ಲ. ಆದ್ರೆ ನಿನ್ ರೂಮಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಿದೆ. ಏನದು? ಮಾಮ್, ಅದೇನಾದ್ರೂ ಆಗ್ಲಿ, ಇದು ನನ್ ರೂಮ್ ಒಳಗ್ ಬರಕ್ ಮುಂಚೆ ನನ್ ಪರ್ಮಿಷನ್ ತಗೊಂಡ್ ಬರ್ಬೇಕು. ಅದನ್ನ ಅಭ್ಯಾಸ ಮಾಡ್ಕೋ. ಪ್ರಿಯಾ, ಮಗಳ ರೂಮ್ ಬರೋದಕ್ಕೆ ತಾಯಿ ಪರ್ಮಿಷನ್ ತಗೋಬೇಕಾ? ಹೌದು, ಇದನ್ನ ನಿಮ್ ಕಾಲ ಅನ್ಕೊಂಡಿದ್ಯಾ? ಇದು 21st ಸೆಂಚುರಿ. ಈಗಿನ ಕಾಲದ ಮಕ್ಕಳೆಲ್ಲ ಪ್ರೈವೇಸಿನೇ ಇಷ್ಟಪಡೋದು. ಅದನ್ನ ಅರ್ಥ ಮಾಡ್ಕೊಂಡು ಇನ್ ಮುಂದೆ ಇನ್ನೊಬ್ರ ರೂಮ್ ಬರಕ್ ಮುಂಚೆ ನಾಕ್ ಮಾಡಿ ಬರೋದನ್ನ ಕಲ್ತ್ಕೋ. ಬರೀ ವಯಸ್ಸಾದ್ರೆ ಸಾಲ್ದು, ತಲೆಯಲ್ಲಿ ಬುದ್ಧಿನೂ ಬೆಳೆಸ್ಕೋಬೇಕು. ನೀನ್ ನನ್ನ ಹೆತ್ತ ಮಗಳಾಗಿದ್ದಿದ್ರೆ ಈ ಮಾತು ಕೇಳಿದ ತಕ್ಷಣ 4 ಬಾರಿಸಿ ಬುದ್ಧಿ ಹೇಳ್ತಾ ಇದ್ದೆ. ಆದ್ರೆ ಏನ್ ಮಾಡ್ಲಿ, ನಿನಗ್ ನೋವು ಮಾಡಿದ್ರೆ ಅಲ್ಲಿ ಎಲ್ಲೋ ಇರೋ ನನ್ ಮಗಳಿಗೆ ನೋವಾಗುತ್ತೆ ಅಂತ ಸುಮ್ಮನಿದ್ದೀನಿ. ಮಾಮ್, ಹೇಳಿದ್ ಕೇಳಿಸ್ಲಿಲ್ವಾ? ಹೋಗ ಆಚೆ. ಆಯ್ತಮ್ಮ, ಹೋಗ್ತೀನಿ. ಕಾಫಿ ಕೊಡು. ಛೇ, ತಾಯಿ ಆದ್ರೆ ಯಾವಾಗ ಬೇಕಾವಾಗ ಹೇಗ್ ಬೇಕು ಹಾಗೆ ನುಗ್ಬಿಡ್ಬೋದಾ? ನಮಸ್ಕಾರ, ಹೇಗಿದ್ದೀರಿ? ಕಳ್ದೋಗಿರೋ ನನ್ನ ನಿಮ್ದಿನ ವಾಪಸ್ ಕೊಡುವಂಥ ಸುದ್ದಿ ನೀವು ತಂದಿದ್ದೀರಾ ಅಂದ್ರೆ ನಾನು ಖಂಡಿತ ಚೆನ್ನಾಗಿರ್ತೀನಿ. ಹೇಳಿ ದೇವರಾಜ್, ನನ್ನ ಮಗಳ ಬಗ್ಗೆ ಏನಾದ್ರೂ ಸುಳಿವು ಸಿಕ್ತಾ? ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ನೀವು ಮನೆಗೆ ಬಂದಿರೋದನ್ನ ನೋಡಿನೇ ನನ್ನಲ್ಲಿ ಒಂದು ಹೊಸ ಚೈತನ್ಯ ಮೂಡ್ತಾ ಇದೆ. ನನ್ನ ಎಲ್ಲ ದುಃಖಗಳಿಗೆ ಅಂತ್ಯ ಸಿಗ್ಬಿಡುತ್ತೇನೋ ಅನ್ನೋ ಆತ್ಮವಿಶ್ವಾಸ ನನಗೆ ಬರ್ತಾ ಇದೆ. ನನ್ನ ಮಗಳೇ ನನ್ನ ಮನೆಗೆ ಬಂದ್ಬಿಟ್ಟಿದ್ದಾಳೇನೋ ಅನ್ನೋಷ್ಟು ಸಂತೋಷ ನನ್ಗಾಗ್ತಾ ಇದೆ. ಹೇಳಿ ದೇವರಾಜ್, ಎಲ್ಲಿದ್ದಾಳೆ ಅವಳು? ಯಾಕೆ ದೇವರಾಜ್, ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಹೇಳಿ, ನನ್ನ ಮಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಮೇಡಮ್, ಅವಳ ಬಗ್ಗೆ ಸಣ್ಣ ಸುಳು ಸಿಕ್ಕರು ಮೊದಲು ಆ ವಿಷಯನ ನಿಮ್ಗೆ ತಿಳಿಸ್ತೀನಿ. ಅಂದ್ರೆ
ಇನ್ನೂ ಅವಳ ಬಗ್ಗೆ ಇನ್ನೂ ಏನು ಗೊತ್ತಾಗಿಲ್ಲ ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ. ನಾನು 100% ಎಫರ್ಟ್ ಹಾಕಿ ನಿಮ್ಮ ಮಗಳನ್ನ ಹುಡುಕ್ತಾ ಇದ್ದೀನಿ. ಅವಳು ಖಂಡಿತ ಸಿಗ್ತಾಳೆ. ಆದರೆ ನೀವು ನನ್ನ ಮೇಲೆ ಭರವಸೆ ಇಡಬೇಕು. ಒಂದ್ಸರ್ ಮನೇಲಿ ಇಲ್ಲ, ಇಲ್ಲೇ ವಾಕಿಂಗ್ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ನೀವು ಕೂತ್ಕೊಳ್ಳಿ, ನಾನು ಕಾಫಿ ತರ್ತೀನಿ. ಕಾಫಿ ಏನು ಬೇಡ. ಪ್ರಿಯಾ ಎಲ್ಲಿದ್ದಾಳೆ? ಮೇಲಿದ್ದಾಳೆ. ಇರ್ಲಿ, ನಾನು ಹೋಗಿ ನೋಡ್ತೀನಿ. ದೇವರಾಜ್, ಅವಳು 2 ನಿಮಿಷ. ನಾನು ಅವಳ ಜೊತೆ ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು. ನಾಟ್ ಬ್ಯಾಡ್ ಮಾಮ್. ಇಷ್ಟು ಬೇಗ ನಾಕ್ ಮಾಡಿ ಒಳಗೆ ಬರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಯಲ್ಲ. ಕಮೆನ್. ಚೆನ್ನಾಗಿದೆ. ಅಮ್ಮ ತನ್ನ ಮಗಳು ರೂಮಿಗೆ ಬರೋಕ್ ಮುಂಚೆ ಪರ್ಮಿಷನ್ ಬೇರೆ ತಗೊಂಡ್ ಬರ್ಬೇಕಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಸಾರಿ ಪ್ರಿಯಾ, ಈಗ ಪ್ರಶ್ನೆ ಮಾಡೋದೇನಿದ್ರು ನೀನ್ ಅದಕ್ಕೆ ಉತ್ತರ ಮಾತ್ರ ಹೇಳು. ವಾಟ್? ಇಂಥ ತಂದೆ ತಾಯಿ ಸಿಕ್ಕಿರೋದು ನಿನ್ನ ಪೂರ್ವ ಜನ್ಮದ ಪುಣ್ಯ ಫಲ. ನೀನ್ 100 ವರ್ಷ ತಪಸ್ ಮಾಡಿದ್ರು ಇಂಥ ತಂದೆ ತಾಯಿ ಸಿಗೋದಿಲ್ಲ. ನೋಡಿ, ಅದೇನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಡೈರೆಕ್ಟ್ ಆಗಿ ಹೇಳಿ. ಏನು ನನಗ್ ಬುದ್ಧಿ ಹೇಳು ಅಂತ ನಮ್ಮ ಮಾಮ್ ಆಗ್ಲೇ ನಿಮ್ಗೆ ಫೋನ್ ಮಾಡಿ ಕಳ್ಸ್ಬಿಟ್ರಾ? ಪ್ರಿಯಾ, ಆ ಕೆಲಸ ಅವ್ರು ಯಾವತ್ತೂ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಆದ್ರೆ ಅವ್ರಿಗೆ ಅಂತ ಯೋಚನೆ ಬರೋದಿಲ್ವಲ್ಲ. ಹಾಳಾಗಿರೋದು ನಿನ್ ಮನಸ್ಸು ಮಾತ್ರ ಈ ತರ ಕೆಟ್ಟದಾಗಿ ಯೋಚನೆ ಮಾಡೋದು. ಮೊದ್ಲು ಅದನ್ನ ಸರಿ ಮಾಡ್ಕೋ. ನನಗ್ ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ. ಕಾನೂನು ಯಾರನ್ನು ಬಿಟ್ಟಿಲ್ಲ. ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋ ಹಕ್ಕು ಕಾನೂನಿಗಿದೆ. ಅಂಥದ್ರಲ್ಲಿ ನನ್ಗೆ ಯಾರು ಬುದ್ಧಿನೇ ಹೇಳ್ಬೇಕಾಗಿಲ್ಲ ಅನ್ನೋದು ನಿನ್ ಉದ್ದಟತನ ಆಗುತ್ತೆ ಪ್ರಿಯಾ. ನೋಡ್ ಪ್ರಿಯಾ, ಕಾನೂನು ಕಣ್ಣಿಗೆ ಕಾಣೋದು ತಪ್ಪು ಮಾತ್ರ, ಅದನ್ನ ಯಾರು ಮಾಡಿದವರು ಅನ್ನೋದಲ್ಲ. ಈಗ ನೀನ್ ತಪ್ಪು ಮಾಡಿದ್ಯಾ, ನಿನ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಿನಗೆ ಎಚ್ಚರಿಕೆ ಕೊಟ್ಟೋಗೋಣ ಅಂತ ಬಂದೆ. ಏನು ನಾನ್ ತಪ್ಪು ಮಾಡಿದೀನಾ? ನಿನ್ನೆ ರಸ್ತೆಯಲ್ಲಿ ಯಾರಿಗೂ ಗುದ್ದು ಬಂದಿದ್ಯಲ್ಲಮ್ಮ? ಇಲ್ಲ, ನಾನ್ ಯಾರಿಗೂ ಗೊತ್ತಿಲ್ಲ. ಪ್ರಿಯಾ, ನಾನು ಪೊಲೀಸ್ ಆಫೀಸರ್ ಅನ್ನೋದು ನಿನ್ಗೆ ಮರ್ತೋಗಿದೆ ಅಂತ ಕಾಣುತ್ತೆ. ನಿನ್ ಪುಣ್ಯ, ಐ ವಿಟ್ನೆಸ್ ಒಬ್ರು ನಿನ್ ಕಾರ್ ನಂಬರ್ ನೋಟ್ ಮಾಡ್ಕೊಂಡು ನನಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ.